ಹಾಯ್ ಗೈಸ್, ಇವತ್ತು ಗುರುವಾರ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನುವೆ. ನಾವು ಇವತ್ತು ಕಾರ್ ತೊಗೊಂಡು ನಮ್ಮ ಕಾರಿಗೆ ಸ್ವಲ್ಪ ಏರ್ ಇಡ್ಸ್ಕೊಂಡು ಹಾಗೆ ಒಂದು ಸ್ವಲ್ಪ ಪೆಟ್ರೋಲ್ ಹಾಕ್ಕೊಂಡು ನಾವು ಹೊರಟಿದ್ದು ಎಲ್ಲಿಗಂದರೆ ಜವಳಗೇರ, ಪೋತ್ನಾಳ್, ಮಾನ್ವಿ, ಕಪ್ಕಲ್, 7 ಮೈಲ್, ರಾಯಚೂರಿಗೆ ಬಂದೀವಿ. ನಾವು ರೈಲ್ವೆ ಸ್ಟೇಷನ್ಗೆ ಬಂದ್ವಿ, ರಾಯಚೂರಿಗೆ. ಯಾಕಂದರೆ ನನ್ನ ಮುದ್ದಿನ ಮಗಳು ಬರ್ತಿದ್ದಾಳೆ, ಅವಳನ್ನು ಕರೆಯೋಕ್ಕಂತ ರೈಲ್ವೆ ಸ್ಟೇಷನ್ಗೆ ಬಂದಿದ್ವಿ. ಅವಳನ್ನು ವೆಲ್ಕಮ್ ಮಾಡೋಕ್ಕಂತ ಹೂ ಹುಡುಕಿದ್ರೆ ಸ್ಟೇಷನ್ ಹತ್ರ ಎಲ್ಲ ಸ್ವಲ್ಪ ಕೆಲಸ ನಡೀತಿದೆ, ಹೂ ಎಲ್ಲೂ ಸಿಗಲಿಲ್ಲ. ಹಾಗಾಗಿ ಒಂದು ಕಂಪೌಂಡ್ ಪಕ್ಕ ನ್ಯಾಚುರಲ್ ಫ್ಲವರ್ ತೊಗೊಂಡ್ವಿ, ಅಲ್ಲಿ ಗಿಡದಲ್ಲಿ ಕಿತ್ಕೊಂಡು ಕಂಪೌಂಡ್ ಏರಿ ಗಿಡದಲ್ಲಿ ಹೂ ಕಿತ್ಕೊಂಡ್ವಿ ಅವಳನ್ನ ವೆಲ್ಕಮ್ ಮಾಡೋಕ್ಕಂತ. ನೋಡಿ ನಾವು ಎಲ್ಲೋದ್ರೆ ನಾವು ಬಿಡ್ತೀವ, ಸೀದಾ ಒಳಗಡೆ ಬಂದು ನೋಡಿದರೆ 45 ಮಿನಿಟ್ಸ್ ಇದೆ ಅಂತ ಹೇಳಿದರು. ಹಾಗೆ ನಾವು ರೈಲ್ವೆ ಸ್ಟೇಷನ್ನಲ್ಲಿ ಕಾಯ್ತಾ ನಿಂತಿದ್ವಿ. ನಮ್ಮ ಮನೆಯವ್ರು ನೋಡಿ ಕಲ್ಲಂಗಡಿ ಹಣ್ಣು ಮತ್ತು ಲೇಸ್ ಪ್ಯಾಕೆಟ್ ತೊಗೊಂಡ್ರು ಮಗಳಿಗಂತ. ಅಂತೂ ಟ್ರೈನ್ ಬಂದೇ ಬಿಡ್ತು. ಹಾಗೆ ಅವಳನ್ನ ವೆಲ್ಕಮ್ ಮಾಡ್ಕೊಂಡ್ವಿ, ಫ್ಲವರ್ ಕೊಟ್ಟು. ಅವಳಿಗೆ ತುಂಬ ಖುಷಿ ಆಯಿತು. ಎಂಥ ಖುಷಿ ಆಯಿತು ಅಂದರೆ ನಾನು ಕೊಟ್ಟಿದ್ದ ಫ್ಲವರ್ ನೋಡಿ ಅವಳು ತುಂಬ ಇಷ್ಟಪಟ್ಲು. ಹಾಗೆ ನಾನು ಕೊಟ್ಟ ಸಂಸ್ಕಾರ ನೋಡಿ ಡ್ಯಾಡಿ ಕಾಲು ಮುಗಿದು ನನ್ನ ಕಾಲು ಮುಗಿದು ನಮಸ್ಕಾರ ಮಾಡಿಕೊಂಡ್ಳು. ನಮಸ್ಕಾರ ಮಾಡ್ಕೊಂಡ ತಕ್ಷಣ ಅಲ್ಲೇ ನಾವು ಕಟ್ಟಿಗೆ ಬಂದು ಹಾಗೆ ಫ್ರೂಟ್ಸ್ ಕಟ್ ಮಾಡಿ, ಎಲ್ಲರೂ ಕೇಕ್ ಕಟ್ ಮಾಡ್ತಾರೆ, ನಾವು ಕಲ್ಲಂಗಡಿ ಹಣ್ಣು ಕಟ್ ಮಾಡಿ ತಿಂದು ಹಾಗೆ ಅಲ್ಲಿದ್ದ ಪೊಲೀಸ್ ಅವರಿಗೆ, ಕೆಲಸದವರಿಗೆಲ್ಲ, ರೈಲ್ವೆ ಕೆಲಸದವರಿಗೆಲ್ಲ ಹಣ್ಣು ಕೊಟ್ವಿ. ಹಾಗೆ ಸುಗರೇಶ್ವರ ಹೋಟೆಲ್ಗೆ ಬಂದ್ವಿ, DC ಆಫೀಸ್ ಎದುರುಗಡೆ. ಅಲ್ಲಿ ಬಂದು ಊಟ ಮಾಡಿ ಹಾಗೆ D-ಮಾರ್ಟ್ ಬಂದ್ವಿ. ಅಲ್ಲಿ ಸ್ವಲ್ಪ ಶಾಪಿಂಗ್ ಮಾಡ್ಕೊಂಡು ಸೀದಾ ಮನೆ ಕಡೆ ಹೊರಟ್ವಿ. ನೋಡಿ ನಮ್ಮ ಕೃಷ್ಣಂಗೆ ಫುಲ್